ಈ ಮಾಧ್ಯಮದ ಮುಖಾಂತರ ಬಿಜಾಪುರ ಜನತೆಗೆ ಹಾಗೂ ನಗರದಲ್ಲಿ ನಡೆಸತಕ್ಕಂಥ ಗೊಂದಲಕ್ಕೆ ವಿವರವಾಗಿ ಹೇಳಬೇಕಾಗಿದ್ದೇನೆಂತಂದ್ರೆ, ನಾವು ವಿಜಯಪುರ ಜಿಲ್ಲಾ ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಹೇಳಿ ಒಂದು ಸಂಘಟನೆಯನ್ನು ರಚನೆ ಮಾಡಿದ್ದು, ಆ ಸಂಘಟನೆಯಲ್ಲಿ ವಿಜಯಪುರ ಜಿಲ್ಲೆಯ 8 ಮತಕ್ಷೇತ್ರದ ಉಲ್ಮಾ ಇಕ್ರಾಮ್, ಧರಮ್ ಗುರುಗಳು ಹಾಗೂ ಸಾರ್ವಜನಿಕರು ಹಾಗೂ ಸಮಾಜ ಸೇವಕರು ಮತ್ತು ಇತರೆ ರಾಜಕೀಯ ಪಕ್ಷದ ಮುಖಂಡರು ಕೂಡಿಕೊಂಡು ಯತ್ನಾಳ್ ಬಸನಗೌಡ ಪಾಟೀಲ್ ವಿರುದ್ಧ ಅವರು ಮಾತನಾಡಿದ್ದ ಪ್ರವಾದಿ ಮೊಹಮ್ಮದರ ವಿರುದ್ಧ ಅವೇಳನಕಾರಿ ಮಾತನಾಡಿದ್ದಕ್ಕೆ ಪ್ರತಿಭಟನೆ ಕೈಗೊಳ್ಳುವ ಉದ್ದೇಶಕ್ಕಾಗಿ ಈ ಸಂಘಟನೆಯನ್ನು ರಚನೆ ಮಾಡಲಾಗಿದೆ. ಅದರಂತೆ ದಿನಾಂಕ 15/4/2025ರಂದು ಈ ವಿಜಯಪುರ ಜಿಲ್ಲೆಯ ಎಲ್ಲಾ ಮುಖಂಡರು ಕೂಡಿಕೊಂಡು ಒಂದು ನಡಾವಳಿಗಳನ್ನು ಮಾಡಿ ನಿರ್ಣಯಗಳನ್ನು ಸರ್ವಾನುಮತದಿಂದ ಪಾಸ್ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಈ ಪ್ರತಿಭಟನಾ ದಿನಾಂಕ 28/5/2025ರಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಕೇವಲ ಯತ್ನಾಳ್ ಬಸನಗೌಡ ಪಾಟೀಲ್ ವಿರುದ್ಧ ಹೋರಾಟ ಕೈಗೊಳ್ಳಲಾಗುವುದು ಅಂತ ಸರ್ವಾನುಮತದಿಂದ ನಿರ್ಣಯ ಆಗಿದೆ. ಅದರಂತೆ ಈ ಹೋರಾಟದಲ್ಲಿ ನಮ್ಮ ಈ ಪ್ರತಿಭಟನೆಯಲ್ಲಿ ಯಾವುದೇ ಧರ್ಮ, ಜಾತಿ, ಜನಾಂಗಕ್ಕೆ ಅಥವಾ ಯಾವುದೇ ರಾಜಕೀಯ ಪಕ್ಷಕ್ಕೆ ನಮ್ಮ ವಿರುದ್ಧ ನಮ್ದು ಹೋರಾಟ ಅವರ ವಿರುದ್ಧ ಇರುವುದಿಲ್ಲ. ಈ ಸಂದೇಶವನ್ನು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸುವ ಅತಿ ಅವಶ್ಯಕತೆ ಇರುತ್ತದೆ. ಅದಲ್ಲದೆ ಕೆಲವು ಮಾಧ್ಯಮದವರು ನಮ್ಮ ನಡಾವಳಿಗಳನ್ನು ದುರ್ದೇಶದಿಂದ ಅಥವಾ ಯಾರದೋ ಮಾತು ಕೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರಂತನೂ ತಿಳಿದು ಬಂದಿದೆ. ನಮ್ಮ ನಿರ್ಣಯ ನಂಬರ್ 3ರಲ್ಲಿ ನಾವು ಕೈಗೊಂಡಿದ್ದ ನಿರ್ಣಯ ಏನಿದೆ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಆಯ್ಕೆಯಾದ ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಾಸಕರು, ಡಿಫಿಟೆಡ್ ಕ್ಯಾಂಡಿಡೇಟ್ಸ್, ಡಿಫಿಟೆಡ್ ಎಂಪಿ ಕ್ಯಾಂಡಿಡೇಟ್ ಮತ್ತು ನಾಮನಿರ್ದೇಶಿತ ಅಧ್ಯಕ್ಷ, ನಿಗಮ ಮಂಡಳಿಯ ಅಧ್ಯಕ್ಷಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ನಾವು ಎಲ್ಲ ಮುಖಂಡರು ವಿನಂತಿಸಿಕೊಂಡು ಅವರಿಗೆ 28ನೇ ತಾರೀಖಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಕೋರಬೇಕು. ಮತ್ತು ಯಾವ ಶಾಸಕರು, ಯಾವ ಸಚಿವರು, ಯಾವ ವಿಧಾನ ಪರಿಷತ್ ಸದಸ್ಯರು ಅಥವಾ ನಿಗಮ ಮಂಡಳಿ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥವರು ಗೈರು ಉಳಿತಾರೋ ಅಥವಾ ಯಾವುದೇ ಒಂದು ನೆವ ಹೇಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ನೋಡಿಕೊಳ್ಳುತ್ತಾರೆ ತಮ್ಮಷ್ಟಿಗೆ ತಾನೇ, ಅವ್ರ ವಿರುದ್ಧ ಜಿಲ್ಲೆ ಆದಂತ ಬೈಕಾಟ್ ಮಾಡಿ ಅವರಿಗೇನದ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ನಾವು ಕಲಿಸಬೇಕಂತ ಇದು ಒಂದು ನಿರ್ಣಯ ಆಗಿದೆ. ಅದರ ಜೊತೆಗೆ ಒಂದು ವೇಳೆ ಯಾವುದೇ ಕಾಂಗ್ರೆಸ್ ಪಕ್ಷದ ಚುನಾಯಿತ ಶಾಸಕರು, ಸಚಿವರು ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಲ್ಪಸಂಖ್ಯಾತರ ಜೊತೆಗೆ ಇದೀವಂತ ಸಂಕೇತವನ್ನು ಸರ್ಕಾರಕ್ಕೆ ಸಲ್ಲಿಸುವಲ್ಲಿ ವಿಫಲವಾದರೆ ಬಿಜಾಪುರ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಮುಸ್ಲಿಂ ಮುಖಂಡರು ಯಾವುದೇ ಪಕ್ಷದಲ್ಲಿ ಇರತಕ್ಕಂಥವರು ತಮ್ಮ ತಮ್ಮ ಪದಕ್ಕೆ, ಅದು ನಾಮನಿರ್ದೇಶಿತ ಸರ್ಕಾರದಲ್ಲಿ ಇರಬಹುದು ಅಥವಾ ಪಕ್ಷದಲ್ಲಿ ಅವರು ಸ್ಥಾನಮಾನದಲ್ಲಿ ಇದ್ದಿರಬಹುದು, ಅವರೆಲ್ಲರೂ ಪ್ರವಾದಿ ಮೊಹಮ್ಮದನ ಪ್ರೀತಿಗಾಗಿ, ಪ್ರವಾದಿ ಮೊಹಮ್ಮದದ ಪ್ರವಾದಿ ಮೊಹಮ್ಮದನ ಹೋರಾಟಕ್ಕಾಗಿ ತಮ್ಮ ಪದಗಳನ್ನು ತ್ಯಾಗ ಬಲಿದಾನ ಮಾಡಿ ಸ್ವಯಂ ಪ್ರೇರಿತ ರಾಜೀನಾಮೆಯನ್ನು ಕೊಡಬೇಕಂತ ನಿರ್ಣಯ ಆಗಿದೆ. ಅದು ಮಾಧ್ಯಮದಲ್ಲಿ, ಕೆಲವು ಮಾಧ್ಯಮದಲ್ಲಿ ಶಾಸಕರು, ಸಚಿವರು ಗೈರಾದ್ರೆ ಅವರು ರಾಜೀನಾಮೆ ಕೊಡಬೇಕಂತ ತಪ್ಪು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಿಗೆ ಸ್ಪಷ್ಟಪಡಿಸುವುದೇನೆಂದರೆ, ಒಂದು ವೇಳೆ 28ನೇ ತಾರೀಕಿಗೆ ವಿಜಯಪುರ ಜಿಲ್ಲೆಯ 8 ಮತಕ್ಷೇತ್ರದ ಶಾಸಕರು, ಸಚಿವರು, ನಿಗಮ ಮಂಡಳಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಪಕ್ಷದ ಮುಸ್ಲಿಂ ಮುಖಂಡರು ಜಾತ್ಯತೀತವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಲಿಲ್ಲ ಅಂತಂದ್ರೆ ನಾವು ಅವ್ರ ಜೊತೆಗೆ ನೇರ ಇಡೀ ಮುಸ್ಲಿಂ ಸಮಾಜ ಅವ್ರವ್ರ ಮತಕ್ಷೇತ್ರದಲ್ಲಿನೂ ಬಾಯ್ಕಾಟ್ ಮಾಡಿ ಅವ್ರವ್ರ ಮತಕ್ಷೇತ್ರದಲ್ಲಿನೂ ಹೋರಾಟ ಕೈಗೊಳ್ಳಲಾಗುವುದಂತ ತೀರ್ಮಾನ ಎಲ್ಲರೂ ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ. ಇದರಲ್ಲಿ ಯಾರೋ ಆ ಸಚಿವರದು, ಈ ಸಚಿವರದು, ಆ ಶಾಸಕರದು, ಈ ಶಾಸಕರದು ಬೆಂಬಲಿಗರ, ಅವ್ರ ಪರವಾಗಿ ಇವ್ರ ಪರವಾಗಿ ಅನ್ನುವಂಥದ್ದು ಮಾತೇ ಅಲ್ಲ. ಇದು ಪ್ರವಾದಿ ಮೊಹಮ್ಮದದ ವಿರುದ್ಧ ಮಾತನಾಡಿದ್ದ ನಗರ ಶಾಸಕ, ಉಚ್ಚಾಟಿತ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕಂತ ನಮ್ದು ವಿನಂತಿ ಇದೆ.